ಕ್ಯಾಲ್ಕುಲೇಷನ್ ಬಿಟ್ಟು ಇದೆಲ್ಲ ಇದು ಮಾಡ್ಕೊಂಡ್ಬಿಟ್ಟು ಒಂದು ಕನ್ಸಲ್ಟೇಟ್ ವಾಲ್ ಮಾಡ್ಕೊಂಡು ಮಾಡಬೇಕು. ನಾಲ್ಕೈದು ಸಾವಿರ ಅಲ್ಲೇ ಸರ್ ಮನೆ ಹೋಗ ಇದಾಡ್ರಿ ಬೇಡದೆಲ್ಲ ಒಂದು ಬೇಸಿಗೆ ತಗೊಂಡು ತಿಳ್ಕೊಂಡು ಬರ್ತಾಯಿರಿ. ಯಾಕೆ ನಮ್ಮ ಜಾಗ ಯಾಕೆ ಅದು ಮಾಡಿದ್ರೆ ಅವ್ರಿಗೆ ಏನು ಕೊಟ್ಬಿಟ್ಟು ನಾವು ಅದೇ ಅರ್ಥ ಆಗುತ್ತೆ. ನೀವು ಬೇಸಿಗೆ ಹೆಚ್ಚೋದಕ್ಕೆ ತಿಳ್ಕೊಂಡು ಬರ್ತಾ ಇರುತ್ತೆ. ಗುರಿ ಕೇಳಿ ಮಸಾಲೆ ಇರ್ತದೆ ಇಲ್ಲಿ ಈ ಜಾಗದಲ್ಲಿ ಯಾರೇ ಇರಲಿ ಎತ್ಕೊಂಡು ಬರ್ತಾ ಇರುತ್ತೆ. ಇಲ್ಲ ಇವತ್ತು ನೀವು ಏನು ಮಾಡಿದ್ದೀರಿ, ಇವತ್ತು ನನಗೆ ಮಧ್ಯಾಹ್ನದೊಳಗೆ ತಂದು ಕೊಡಬೇಕು. ರೋಡ್ ಸಿಕ್ಕೋದು ಇವತ್ತೇನು ನಾವು ನಿನ್ನೆ ಮೊನ್ನೆ ಅವತ್ತು ಹೋಗಿ ಡಿಸ್ಕಸ್ ಮಾಡಿದ್ವಿ. ವಿತೌಟ್ ಡೇಟ್ ನೀವು ನೋಡಿ ಎಸ್ಟಿಮೇಟ್ ಇನ್ನೊಂದು ವಾರ ಕೊಡಿ. ನನಗೆ ಇವತ್ತು ನೋಟ್ ಶೀಟ್ ಅಪ್ರೂವ್ ಆಗಬೇಕು. ಎಷ್ಟು ಸರಿ ಬಂದಿದ್ದೀವಿ ಇಲ್ಲಿ? 3-4 ಸರಿ ಬಂದಿದ್ದೀವಿ. ಏನು ಇದಲ್ಲ ನೀವು ಅಗ್ನಿ ಹಿಂದಿ ರೋಡಿಗೆ ನಿಮ್ಮಲ್ಲಿ ಅಲ್ಲಿ ಇದೆ ಅಂತ ಕಮಿಷನರ್ ಒಂದು ನೋಟಿಸ್ ಕೊಟ್ಟಿದ್ದಾರೆ. ನಿಮ್ಗೆ ಅಲ್ಲಿ ಕಂಕಿ ಬರ್ದವ್ರಿ ಒಂದು ತಪ್ಪೋದಕ್ಕೆ ನಾನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿಗೆ ಸರ್ಕಾರ ಇದು ಮಾಡೋದು ಒಂದೆಲ್ಲ ಕಾಪಿ ಅದು ಅದಕ್ಕೆ ಪುರಾಣ ಕೊಟ್ಟಿದ್ದೀನಿ ನಾನು. ಮತ್ತು ಇದಕ್ಕೆ ಯಾಕೆ ನೋಟಿಸ್ ಕೊಟ್ಟಿದ್ದೀನಿ ಮಾಡಿಲ್ಲ. ಆಮೇಲೆ ಈ ಇದರಲ್ಲಿಲ್ಲ ಇದು ಇಟ್ಟಂಥ ಮನೆಗಳು ಅವ್ರು ಹೆಂಗೆ ಬೆಳೀಬೇಕು. ಟೀಚರ್ ಇದು ನಮ್ಮ ಇಬ್ರಾಹಿಂ ರಿಜೋದ. ಈ ಇಬ್ರಾಹಿಂ ರಿಜೋದ್ ಕಂಪಾಸ್ ಮಾಡಿದ್ರೆ ಇದು ಕಟ್ಸರಿ ಮಾಡಿದ್ದೀನಿ. ಅವಾಗ ಎಷ್ಟು ತೊಂದರೆ ಆಗಿತ್ತು. ಅಚ್ಚು ಕಡೆ ಆ ಸಿವಿಲ್ ಹಾಸ್ಪಿಟಲಿಂದ ಬೇಕಾದಲ್ಲೇ ಪ್ರೈವೇಟ್ ಲೈನ್ನಾಗ ತೊಗೊಂಡು ಪ್ರೈವೇಟ್ ಲೈನ್ನಾಗ ತೊಗೊಂಡು ಬಂದಾಗಲೂ ಅವ್ರಿಗೆ ಇನ್ನೂ ತನಕ ₹1 ನಾವು ಯಾರಿಗೂ ಕೊಟ್ಟಿಲ್ಲ. ಆದರೂ ಜನ ನಮ್ಗೆ ಸರ್ಕಾರ ಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ನಾವು ಉಪಯೋಗ ಆಗಲಿಲ್ಲ ಅಂದ್ರೆ ಇದು ಮಾಡಿ ಉಪಯೋಗ ಏನದ? ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಮತ್ತು ಇದೇ ರೊಕ್ಕ ನಾವು ಅವ್ರಿಗೆ ಕೊಟ್ಟು ಅಂದ್ರೆ ಮಾರ್ಕೊಂಡು ರೊಕ್ಕ ತೊಗೋತಾರೆ. ಮತ್ತು ನೀರು ಹೆಂಗೆ ನೀವು ಯಾರು ಮತ್ತು ನಿಮ್ಗೆ ನಾವು ಮಾಡಿದ ಸಂರಕ್ಷಣೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ನೀವು ಯಾಕೆ ಅಧಿಕಾರಿ ಆಗಿರಬೇಕು? ಇಲ್ಲೇ ಸೆನೆಟ್ ಇನ್ಸ್ಪೆಕ್ಟರ್ ನೋಡ್ತಾನೆ, ಏನು JE ನೋಡ್ತಾನೆ, ಏನು AW ನೋಡ್ತಾನೆ, ಏನು SC ನೋಡ್ತಾನೆ, ಏನು ಕಮಿಷನರ್ ನೋಡ್ತಾನೆ. ಇದು ಯಾರು ತಪ್ಪ ಜವಾಬ್ದಾರಿ? ಎಲ್ಲ ರೊಕ್ಕ ಸಿಕ್ಕೋ ಅಲ್ಲಿ ಪಟ್ಟಣ ಓಡಿ ಹೋಗ್ತೀರಿ ನೀವು. ಜನರ ಜೀವನ ಕಾಪಾಡಬೇಕಾಗಿ ಅವಾಗ ನೀವು ಸರ್ಟಿಫೈಡ್ ಮಾಡಬೇಕಾಗಿ ಮಾಡೋಕ್ಕಾಗಲಿಲ್ಲ. ಟೆಂಡರ್ ಆಗಿ ಸುಮಾರು 2 ವರ್ಷ ಆಯಿತು, ಇನ್ನೂ ತನಕ ಕೆಲಸ ಪ್ರಾರಂಭ ಆಗಿಲ್ಲ. ಏನು ಕಾರಣಕ್ಕೆ ಟೆಂಡರ್ ಆಗಿಬಿಡ್ತೀವಿ. ಅದಕ್ಕೆ ನಾವು ಟಚಪ್ ಮಾಡಿಬಿಟ್ಟು ಅಂದರೆ ನೀರು ಬಂದಲ್ಲಿ ನಿಂತು ಬಿಡ್ತಿದ್ದ ಪ್ಯಾಕ್ ಆಗಿ ಇಲ್ಲಿ ಬಂದು ಅಲ್ಲಿ ಸಲ್ಟಲ್ಲ. ಈಗ ನಾಳೆ ಮಳೆ ಬರ್ತಾಗ ಇವ್ರ ಪರಿಸ್ಥಿತಿಯನ್ನು ಜನರ ಪರಿಸ್ಥಿತಿ. ಆಮೇಲೆ ನೀವು ಹೋಗಿ ನಡ್ಕೊತ ಹೋಗ್ಬೋದು. ಇದು ಇದು ನಡ್ಕೊತ ಹೋಗ್ಬೋದು. ಈಗ ಕಳಸಲ್ಲಿ ತೆಗಿಬೇಕಾದ್ರೆ ಟಂಕಿ ತಗೊಂಡಿದ್ದ ಬಡ ಬಡ ನಿಮ್ಗೆಲ್ಲ ಬಡ ಬಡ ತೆಗೆದು ನೋಡಿಲ್ಲ ಅತಿನಿ ನೋಡೇ ಇಲ್ಲ. ಅವ ನೋಡುದಿಲ್ಲ ಕೇಳ್ತೀನಲ್ಲ. ಅವನಿಗೆ ರೊಕ್ಕದ ವ್ಯವಹಾರ ಅಷ್ಟೇ ಗೊತ್ತು. ಅವ ಬೆಳೆ ಈಗಲೇ ವಾರಕ್ಕೆ ಒಮ್ಮೆ ಇಲ್ಲಿ ಕಸ ಹೊಡಿಲಾಕ ಬರ್ತಾರೆ. ಇಲ್ಲಿ ಬಾಗನಕೊಲ್ನಾಗ ವಾರಕ್ಕೆ ಒಮ್ಮೆ ಯಾರು ಒಬ್ಬ ಹೆಣ್ಮಗಳು ಒಂದು ಹೆಣ್ಮಗಳು ಎಲ್ಲ ಕಸ ಬಿಡ್ತಾರೆ. ಅವ ಏನು ಮಾಡತ್ತಾನು ಏನಿಲ್ಲ ಅನ್ನೋದು ಅದು ದೇವ್ರಿಗೆ ಗೊತ್ತ. 5-5 ವಾರ ಅವ್ನಿಗೆ ಕೊಟ್ಬಿಟ್ಟಾರೆ. ನನ್ನ ನಂಬರ್ ತೊಗೊಳ್ಳಿ. ಫೋನ್ ಮಾಡೋದು ಅವ್ರಿಗೆ
ಇದು ಬೀದಿ ನಾಯಿನೂ ಭಾಳ ಸರ್ ಇದರಲ್ಲಿ ಅದೇ ಕಾರಣ. ಸರ್ ನೀವೇ ಕೊಡೋರು ರೂಪಾಯಿ ಯಾಕೆ ಬರ್ತೀವಿ ಕೆಲಸ ಮಾಡೋಕ್ಕೆ ಅದಕ್ಕೆ ಫೋನ್ ಹಚ್ಚಿ ಇಪ್ಪತ್ತೆರಡು ಅಂಗಾಂಗಲ್ಲಿ ಇದೇನು 34 ಮುಖ್ಯ ರಸ್ತೆಯಲ್ಲಿ ಗುಡ್ಡಾಡಿಗೆ ತೋಟದಲ್ಲಿ ಸಿಟಿಗಳಿಗೆ 60 ಲಕ್ಷ ರೂಪಾಯಿಗಳನ್ನು ಸ್ಥಳ ನ್ಯಾಯಾಲಯ ದಾವಾ ಇರುವುದರಿಂದ ಯಾವ ನ್ಯಾಯಾಲಯ ಕಾರ್ಪೊರೇಷನ್ ಮುಖಾಂತರ ದಾವಾ ಅದ ದಾವಾ ಇರುವುದು ಆ ಭಗವಾನ್ದು ಅವ್ರದ್ದು ನಮಗೇನು ಸಂಬಂಧ ಆಗುತ್ತೆ ಆಯಿತಾ. ಇದು ಪೂರ್ಣಗೊಂಡಿದ್ದ ಕಾಮಗಾರಿಯಲ್ಲೂ 2,40,000 ರೂಪಾಯಿ 240 ಲಕ್ಷ ರೂಪಾಯಿಗಳಲ್ಲಿ ಉಳಿತಾಯ ಒಂದು ಬದಲಿ ಹಾಗೂ ಉಳಿತಾಯ ಮತ್ತು ಮೊತ್ತದ 300 ಲಕ್ಷ ರೂಪಾಯಿಗಳನ್ನು ಕಾಮಗಾರಿಗಳನ್ನು ಕ್ರಿಯಾ ಯೋಜನೆಯನ್ನು ತಯಾರಿಸಲು ಮಾನ್ಯ ಶಾಸಕರು ಲೆಕ್ಕ ಹೇಳ್ಕೊಂಡು ಮಗ ಇಲ್ಲಿ ಎಲ್ಲ ಯಾರು ಶಾಸಕರು ಯಾವತ್ತು ಮೈನಾರಿಟಿ ಎಟ್ ಡೊಮೇಟ್ ಏರಿಯಾ ಅಂದ್ರೆ ಅವ್ರ ಅಪ್ಪಗೆ ಬರ್ತಾನೆ ಶಾಸಕ ಮಾತು ಕೇಳ್ಕೊತ ಎಲ್ಲಿ ಹಾಕಂಗಿದ್ದು 21ನೇ ನಂಬರ್ ವಾರ್ಡ 21ನೇ ನಂಬರ್ ವಾರ್ಡ 23ನೇ ನಂಬರ್ ವಾರ್ಡ ಅಂದ್ರೆ ಈ ಫಂಡ್ ಅಲ್ಲೇನು ಮಂದಿ ಸಾಯಲಾಗ್ತಾರೆ ಏನು ಮಂದಿಗೆ ಎಮರ್ಜೆನ್ಸಿ ಅದ ಅಲ್ಲಿ ಮಂದಿಗೆ ಅಲ್ಲಿ ಯಾವ ರೀತಿಯಲ್ಲಿ ನೀರಿನ ವ್ಯವಸ್ಥೆ ಅದ ಅಲ್ಲಿ ಆ ಕಡೆ ಯಾವ ರೀತಿ ಮಂದಿಯಲ್ಲಿ ನೀರು ಕೊಡ್ತಾರೆ ಮತ್ತು 24 ತಾಸು ನೀರಲ್ಲಿ ಬರ್ತೈತಿ ಮತ್ತು ಇಲ್ಲಿ ಬರ್ಲಾರ್ದಾಗಿ ಇಲ್ಲಿ ರೊಕ್ಕ ತೊಗೊಂಡಿದ್ದು 1 ಕೋಟಿ ರೂಪಾಯಿ फंड डाले ना हाँ ये उसके कुछ मेहनत करके फंड लगाते हैं फंड दूसरे करो माइनॉरिटी की 12 करोड़ भी आ रही अब वो 12 करोड़ भी दूसरे की बात है नहीं 2 करोड़ 10 ಕೋಟಿ ರೂಪಾಯಿ ಶಾಂಕ್ಷನ್ ಅದ ಅದು ಅದರ ಒಂದು ಸ್ವಲ್ಪ ಏನೋ ಕಡಿಮೆ 15 ಲಕ್ಷ ಏನೋ ಕಡಿಮೆ ಮತ್ತು ಅದು ಮೈನಾರಿಟಿಗೆ ಹಾಕೋದು ಬಿಟ್ಟಿಸಿ ಎಲ್ಲಿ ಹಾಕಿರ್ಬೋದು ಮೈನಾರಿಟಿಗೆ ಹಾಕೋದು ಎಲ್ಲಿ ಒಬ್ಬ ಕಲ್ಲಪ್ಪ ಮಲ್ಲಪ್ಪ ಇದ್ದಲ್ಲಿ ಮೈನಾರಿಟಿ ಅಲ್ಲ ಹಾಂ ನಾಚಿಗೆ ಬರೋದಿಲ್ಲ ನಿಮ್ಗೆ ನಮ್ಮ ಪ್ರಪೋಸಲ್ ಮುಸಳ್ರಿ ತಿಂತಿಸಿ ಮುಸಳ್ಗೆ ಬೈಲಾಕಂದ್ರೆ ನೀವು ಮುಸಳ್ಗೆ ಇದು ಆಗಿರೇನು ಮತ್ತೆ ಸ್ವಲ್ಪ ಮಾನ ಮರ್ಯಾದೆ ಬೇಕೇನು ಬೇಡ ಅದಕ್ಕೆ ಮೈನಾರಿಟಿ ಫಂಡ್ ಬಂದಿದ್ದು ನಾನು ತಂದಿದ್ದು ಮೈನಾರಿಟಿ ಫಂಡ್ ಎಲ್ಲಿ ಹಾಕಿದ್ರಿ 1 ಕೋಟಿ ರೂಪಾಯಿ ಬರೀ ಅಲ್ಲಿ ವಿಜಯಲಕ್ಷ್ಮಿ ಮೈನಾರಿಟಿ ಅದಲ್ಲ ಕನ್ನಡ ನಗರ ಚಾಲೂ ಮಾಡಿಲ್ಲ ರೋಡ್ ಮನೆ ಹೋಗಿ ನಿಮ್ಗೆ ತೋರಿಸ್ಕೊಂಬಂದಿಲ್ಲ ಮೈನಾರಿಟಿ ರೋಡ್ ಎಲ್ಲ ಹೋಗಿ ತೋರಿಸ್ಕೊಂಬಂದಿ ಅದನ್ನು ಸಣ್ಣ ರೋಡ್ ಅದಾವೆ ಎಲ್ಲ ಕೊಟ್ಟು 3 ಮೀಟರ್ ಇದೆ ಅದು ಕೆಲಸ ಯಾಕೆ ಚಾಲೂ ಮಾಡಿಲ್ಲ ದಿಸ್ ಇಸ್ ಬಿಲಾಂಗ್ ಟು ಮೈನಾರಿಟಿ ಫಂಡ್ ಬರೀ ಬಂದಾಗೊಮ್ಮೆ ಕಲೀರಿ ಅವ ಹೇಳ್ತಾನೆ ಖಲಾಸ್ ಆಯ್ತು ಪಬ್ಲಿಕ್ ಎಲ್ಲ ಪಬ್ಲಿಕ್ಗೆ ಸಾಹೇಬರಿಗೆ ಹೇಳಿ ಮೇಂಟೈನ್ ಮಾಡ್ತಾರೆ ಇಲ್ಲಾಂದ್ರೆ ಆಕ್ರೋಶ ನಾವು ದಾರಿ ಬಂದ್ ಮಾಡ್ತಿದ್ವಿ ಎಷ್ಟು ಕೈ ಕಾಲಾಗಿ ಬಿಡಬೇಕು ನಾವು ಜನರಿಗೆ ಎಷ್ಟು ರಿಕ್ವೆಸ್ಟ್ ಮಾಡ್ಕೋಬೇಕು ಜನರಂದ್ರೆ ಅವ್ರು ಬದುಕು ಅಂದ್ರೆ ಅಗ್ದಿ ಕಿಲೋಮೀಟರ್ ನೋಡ್ತಾ ಇದ್ದೀರಂದ್ರೆ ಇನ್ನು ಅವ್ರಿಗೆ ಎಷ್ಟಂತ ನಾವು ಕೊಡಿಸ್ಬೇಕು ಎಷ್ಟಂತ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೋಬೇಕು ನಾನೇ ಅವ್ರ ಜೊತೆಯಲ್ಲೇ ಕೂತು ಬಿಡ್ತೀನಪ್ಪ ನಾನು ಕೂತ್ಬಿಡ್ತೀನಿ ರೋಡ್ ಮ್ಯಾಗೆ ರೋಡ್ ಹಡ್ತೀನಿ ಮತ್ತು ರೋಡ್ ಹಡ್ಡಿ ನನ್ನ ಮೇಲೆ ಕೇಸ್ ಏನು ಆಗ್ತಿದ್ದೆ ಆಗಲಿ ಆ ಕಮಿಷನರ್ ಮ್ಯಾಗೆ ಏನು ಮಾಡ್ಬೇಕಂತ ನಾ ಮಾಡ್ತೀನಿ ಅಲ್ಲೇನು ಅತಿಕ್ರಮಣ ಐತೆ ಒಡೆಯೋದು ಐತೆ ಏನೈತೆ ಜಾಗ ಐತಿ ಅವ ಯಾವ್ದಕ್ಕೆ ಬರ್ಬೇಕು ಇದನ್ನ ಕ್ಲೀನ್ ಮಾಡಕ್ ಅವ ಯಾವ್ದಕ್ಕೆ ಬರ್ಬೇಕು ಇದು ಕುಲ ಐತಲ್ಲ ಓಪನ್ ಐತಲ್ಲ ಅಲ್ಲಿಂದ ಹಿಡ್ದ ಹಾಸ್ಪಿಟ್ಲಿಂದ ಅದಕ್ಕೆ ಯಾಕೆ ಇನ್ನೊಬ್ಬನ್ ಬೇಕು ನಿನಗೆ ಅದಕ್ಕೆ ಯಾಕೆ ಬೇಕು ಅವನು ಹಲೋ ಹೇಳಿ ಇದನ್ನ ಕ್ಲೀನ್ ಮಾಡಕ್ ಇನ್ನ ಇಲ್ಲಿ ಹೊಡ್ಯಾಕ ಐತನ್ನು ಸಾಹೇಬ್ ಇಲ್ಲಿ ಎಲ್ಲಿ ಹೊಡೆಯೋನು ಇದರ ಸ್ವಚ್ಛ ಮಾಡು ಆಮೇಲೆ ಈ ಕಡೆ ಬಿಡೋನು ದೊಡ್ಡ ಜೆಸಿಬಿಗೂ ಸಣ್ಣ ಜೆಸಿಬಿಗೂ ಅವ ಒಬ್ಬನ ಇಲ್ಲಿ ಬರ್ತಾರೆ ಅವ ಯಾರು ಬಂದ್ರೆ ಫೋನ್ ಹಚ್ಚ ಅವ ಯಾವನು ಬರಂಗಿಲ್ಲ ಯಾವನು ಬರಂಗಿಲ್ಲ ನೀನ್ ಸ್ವಚ್ಛ ಮಾಡ್ಸು ಯಾವ ಗಟ್ರ ಸ್ವಚ್ಛ ಮಾಡಕ್ ಯಾವ ಬರ್ತಾನ ಅವಾಗ ನೋಡೋನು ಮೊದ್ಲು ಯಾವ ಅದನ್ನು ಬರ್ಲಿ ಅದೇ ಗಟ್ರ ಸ್ವಚ್ಛ ಮಾಡಕ್ ಯಾವ್ದು ನೀ ಗಟ್ರ ಸ್ವಚ್ಛ ಮಾಡಕ್ ಹಚ್ಚು ಯಾವ ಬರ್ತಾನ ಹೌದ್ರಿ ಯಾರು ಅದಕ್ಕೆ ನೀ ಚಾಲು ಮಾಡ್ಸ ಯಾರು ಬಂದು ನಿಂದಿರ್ತಾನ ನೋಡೋನು
ಇಲ್ಲಾಂದ್ರೆ ಈ ಏರಿಯಾ ಮುನ್ಸಿಪಾಲ್ಟಿದವ್ರು ಈಗ ನೋಡ ಮಾಡ್ಕೊತೀವಿ. ಈಗ ಬಂದ್ ನಿಂತ್ರ ಅವ್ರು ಇಲ್ಲೇ ಈ ಏರಿಯಾ ಮುನ್ಸಿಪಾಲ್ಟಿದವ್ರು ಬರಕ್ ಬಿಡ್ರಿ ನಾವು ಎಲ್ಲರೂ ಪಟ್ಟಿ ಹಾಕಿ ಅನ್ನ ಇರ್ತಾರ ಅನ್ನ ನಾವು ಕೊಡಲ್ಲ ಏನೇ ಇಶ್ಯೂ ತಕ್ಷಣ ಚಾಲು ಮಾಡ ಇಶ್ಯೂ ಆದ್ರೆ ನಮ್ಗೆ ಫೋನ್ ಈ ಏರಿಯಾ ಕಂಪ್ಲೀಟ್ ಆ ಏರಿಯಾಗೆ ಇವರು ಇದು ಏನೈತಿ ನೀರು ಬಿಡಾಕ ಪ್ರಾಬ್ಲಮ್ ಮಾಡಿಕೊಟ್ಟಾರ ಇವ್ರಿಗೆ ನೋಟಿಸ್ ಯಾಕೆ ಕೊಡ್ಬಾರ್ದು? ಯಾಕೆ ನೀವು ನನಗೆ ನೋಟಿಸ್ ಕೊಟ್ಟಿದ್ರಲ್ಲ ಎಲ್ಲಿ ರೋಡಿಂದ ಕಂಪನಿ ಎಲ್ಲ ಸರ್ ಇದು ಮಾಡಿ ಉದ್ದೇಶ ಏನಂತಂದ್ರೆ ಅಲ್ಲಿ ಡಬಲ್ ಇದನ್ನು ಸಪ್ರೇಟ್ ಆಗುತ್ತೆ ಇನ್ ಕೇಸ್ ಅವಶ್ಯಕತೆ ಇಲ್ಲ ಸರ್ ಇಲ್ಲ ನಮ್ಮ ಬಕೆಟ್ ಜೆಸಿ ಬಕೆಟ್ ಸಣ್ಣ ಜೆಸಿಬಿ ಹೋಗ್ಲಿಕ್ಕಲ್ಲ ಸರ್ ಬಕೆಟ್ ಅದು ಒಳಗಿಂದ ದಬ್ಕೊಂಡು ಬರ್ತದೆ ಸರ್ ಇಲ್ಲಿ ಹೋಗಕ್ಕೆ ಇನ್ನೊಂದು ಇಷ್ಟು ಹೊಡ್ಕೋಬೇಕಾಗ್ತದೆ ಕಟ್ ಮಾಡಿ ತಗೊಳ್ಳಿ ಇನ್ನೊಂದು ಇದೇ ಟೈಪ್ ಇನ್ನೊಂದು ಸ್ಲ್ಯಾಬಿಗೆ ಮಾಡ್ಬೋದು ಎರಡು ಸ್ಲ್ಯಾಬ್ ಅಲ್ಲಲ್ಲಿ ಮೇಲೆ ಮೇಲೆ ಮಾಡಿ ತಗೋ ಕೆಲಸ ಮಾಡೋದು 20 ಕೂಡಿ ಯಾಕಾಗಲ್ಲ ಇಲ್ಲಂತೂ ಯಾಕಾಗಲ್ಲ ಸರ್ ಇದು ರೋಡ್ ಪ್ಲೇಸ್ ಗಟಾರ ಅದ ನಾವು ಇದು ರೋಡ್ ಗಟಾರ ಮಾಡ್ತಿಸಿ ಮಂದಿಗೆ ಹೋಗಲ್ಲ ಅಲ್ಲಿ ನಾವು ಯಾವ ಥರ ವೆಹಿಕಲ್ ಬರ್ಬಾರ್ದು ಅನ್ನೋದು ಈಗ मकसूदच्या चक्क लोगो यहाँ ನಾವು ಇಲ್ಲಿ ಏನು ಲೆವೆಲ್ ಮಾಡ್ಕೊಂಡು ಬಂದು ಸಿವಿಲ್ ಹಾಸ್ಪಿಟಲ್ ಕಾಂಪೌಂಡ್ ಒಳಗಿಂದ ಅಲ್ಲಿ ರಹೀಮ್ ನಗರದಿಂದ ನಮ್ಮ ಇದು ಏನಪ್ಪ ಸ್ಮಶಾನ ಇಬ್ರಾಹಿಂ ಕಬ್ರಸ್ತಾನ ಆ ಕಬ್ರಸ್ತಾನದಿಂದ ನಮ್ಮ ಸ್ಯಾಲ್ಯೂಷನ್ ದರ್ಗಾ ಆಮೇಲೆ ಅಲ್ಲಿ ಯಾವ 3 ಮಂದಿದು ಅಲ್ಲಿ ರಿಕ್ವೆಸ್ಟ್ ಮಾಡಿ ಅವರು ಸ್ವಂತ ಜಾಗನ ಜಮಖಾನಿ ಅವ್ರದ್ದು ಆಮೇಲೆ ನಮ್ಮ ಏನು ಜಾನ್ವೇಕರ್ ಅವ್ರಿಗೆ ಆಮೇಲೆ ನಮ್ಮ ಅವ್ರಿಗೆ ಲೆಕ್ಕ ಇನ್ವಾಕಾಯ್ತೀನಿ 3 ಮಂದಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿ ತೊಗೊಂಡು ಇದು ಸರ್ಕಾರ ಇದು ನಮ್ಮ ಇಬ್ರಾಹಿಂ ಕಂಪೌಂಡ್ ಇದ್ದಾಗ ಅವ್ರಿಗೆ ಸಾಹೇಬಿಗೆ ಹೋಗಿ ಭೇಟಾಗಿ ಅದು ಮಾಡ್ಕೊಂಡು ಬಂದಿದ್ದು ಅದು ಮಾಡ್ಕೊಂಡು ಬಂದು ಇಲ್ಲಿ ಅಪ್ ಟು ಇಲ್ಲೇ 3 ಮಂದಿ ಜಾಗ ಏನು ಇದು 3 ಮಂದಿ ಜಾಗ 3 ಮಂದಿ ಜಾಗ ನಮ್ಮ ಇವರು ಎಲ್ಲ ಪಕ್ಷದ ಮತ್ತು ಮುಂಡೆವಾಡಿದ ಮತ್ತು 3 ಮಂದಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಖುಷಿ ಅವ್ರಿಗೂ ಅದು ಜಾಗ ತೊಗೊಂಡು ಮಾಡ್ತೀನಿ ಈ ಜಾಗ ಪ್ರೈವೇಟ್ ಲ್ಯಾಂಡ್ ಬಂದಿದೆ ಸರ್ ಇದು ಪ್ರೈವೇಟ್ ಲ್ಯಾಂಡ್ ಇದೆ ಬಂದಿದ್ರೆ ನೀವು ಮೆಜರ್ ಮಾಡಬೇಕಾಗುತ್ತೆ ಏನು ಬರಾಕರ ಹೋಗ್ತದೆ ಇಲ್ಲಿ ಬರಾಕೆ ಆಗ್ತಿದ್ದಿಲ್ಲ ಆಮೇಲೆ ಲೇಬರ್ ಪರ್ಮಿಟ್ ಮಾಡ್ಕೊಂಡು ತೊಗೊಂಡು ಬಂದ್ವಿ ನಾವು ಈಗ ಇದೆಲ್ಲ ತೊಗೊಂಡು ಬಂದು ಮುಂದೆ ಹೋಗಕ್ಕೆ ದಾರಿನೇ ಮಾಡ್ಕೊಳ್ಳಿಲ್ಲ ಅಂದ್ರೆ ಇದು ಮಾಡಿ ಉಪಯೋಗ ಏನಾಯ್ತು ಸುಮಾರು 7.5 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿ ಚನ್ನಬಸ್ ನೀವೇ ನೋಡಪ್ಪ ಮೇನ್ ಇಂಪಾರ್ಟೆಂಟ್ ಇದ್ದಲ್ಲಿದ್ದಾವ್ರು ಏನೋ ಟೈಮಲ್ಲಿ ನೀವು ಮಾಡ್ತಿದ್ದೀರಿ ನಮಗೆ ಇಲ್ಲಿ ಎಲ್ಲರ ಅಕಸ್ಮಾತ್ ನೀರು ಬರಬಾರ್ದು ಅಂದ್ರೆ ನಿಮಗೆಲ್ಲ ನಾವು ಮೊದಲಿಂದ ಇದು ಇದ್ರಲ್ಲಿ ಕಂಪೌಂಡ್ಸು ಅಲ್ಲಿ ನಮ್ಮ ಇದರ ಕಾಲೇಜ್ ರೋಡ್ ಅದಲ್ಲ ಅಲ್ಲಿ ತನಕ ಅದು ಇದು ಮಾಡ್ಕೊಂಡು ಅದಕ್ಕೆ ಕನೆಕ್ಟ್ ಕೊಟ್ಟಿದ್ರೆ ಈ ನೀರು ಈ ಕಡೆ ಬರುವುದು ಈ ನೀರು ಬಂದ್ ಮಾಡ್ಬೇಕಾಗ್ತದೆ ಈಗ ನಾವು ಮೊನ್ನೆ ಹಾಂ ಕಂತು ಎಲ್ಲ ಚಂಬಸಪ್ಪ ಚೆನ್ನು ಅಲ್ಲೇ ಆ ಚಂಬಸು ಇದು ನಮ್ಮ ಶಾಲಿ ನಗರನಾಗಿಂದ ಎಲ್ಲೋ ಬಾಸ್ ಕಾಲೇಜ್ ಎಲ್ಲಿ ತನಕ ಮಾಡ್ಕೊಂಡ್ವಿ ಶಾಲಿ ನಗರದ ಅಲ್ಲಿ ಸ್ಮಶಾನದಲ್ಲ ಅಲ್ಲಿ ಅದು ಇದು ಮಾಡ್ಬೇಕಾಗಿತ್ತು ನಾವು ಬಾಸ್ ಕಲೆಕ್ಟ್ ಮಾಡ್ಬೇಕಾಗಿತ್ತಲ್ಲ ಎಲ್ಲಿದೆ ಅದು ಸರ್ವೆ ಮಾಡಿಸಿದ್ವಿ ಮತ್ತೆ ಎಲ್ಲಿ ಮಾಡಿಸ್ತೀವಿ ಅಲ್ಲಿದೆ ಎಲ್ಲಿ ತನಕ ಬರ್ತಿತ್ತು ನಾರ ಪೆಟ್ರೋಲ್ ಪಂಪ್ ಅಲ್ಲಿದ್ದಪ್ಪ ಈಗ ಒಂದು MG ಒಂದು ಅಪ್ಲಾಗಿದೆ ಟ್ರೈನ್ ಅಪ್ಲಾಗಿದೆ ನಿಮ್ಗೇನು ಗೊತ್ತಿಲ್ಲ ನಂಬರ್ ಅದು ಟೆಂಡರ್ ಮಾಡಿಲ್ಲ ನೀನು ಅಲ್ಲಿ ಸ್ವಾಮಿ ಪಾಟೀಲ್ ಅವ್ರು ಹೇಳಿದ್ದು ಅದು ಎಲ್ಲಿ ಮಾಡ್ಕೊಂಡು ಬಂದು ನೆನಪೈತಿಲ್ಲ ಅದು ಏನಾದ್ರೆ ಲಾಗಿನಾಗ ಎಲ್ಲ ಮರಿಲಾಕತ್ತಲ್ಲ ಅಲ್ಲಲ್ಲ ಇಲ್ಲಿ ಬಂದು ಹೋಗುತ್ತೆ ಬಾಗಲಕೋಟೆ ಮನೆ ನಮ್ಮ ಮನೆ ಹೇಳಿಲ್ಲ ಶುರು ಮಾಡಿಬಿಡಿ ಕೆಲಸ ಸರ್ ನಮ್ದು ಈ
सर नಮ್ಗೆ ಇರೋದು ಬೇಕಾಗಿಲ್ಲ ನೀವು ನೋಟಿಸ್ ಕೊಟ್ಟು पानी जो आया नहीं यहाँ से पूरा पानी आता है खड्डा यहाँ से पूरा होता है खुला है खड्डा है खड्डा रहने को पानी जाने वाला है अब उसे खेत वाले ये कम ये गए तो वहाँ नहीं जाता बहुत बड़ी कमी है ಈಗೇನಾಗ್ತದೆ ಅದು ನಿಂತಲ್ಲೇ ಹೋಗಲ್ಲ ಇದಕ್ಕೆಲ್ಲ ಕಟ್ಟು ಇದೆಲ್ಲ ಪೂರ ಬ್ಲಾಕ್ ಆಗಿದೆ ಈ ಬ್ಲಾಕ್ ನೀರೇ ಬಂದಿದ್ದು ನಾವು ಇಲ್ಲಿದಲ್ಲಿ ತನಕ ಕಟ್ಟು ಇದು ಮಾಡ್ಕೊಂಡು ಗಾಡಿ ನೀರು ಕೊಟ್ಕೊಂಡು ಇದು ನೀರು ಹೇಳ್ಕೊಂಡು ಇದು ಫುಲ್ ಎಕ್ಸ್ಪ್ರೆಸ್ ಮಾಡಿಬಿಡಲ್ಲ ಗ್ರೌಂಡ್ ಪೂರ ಹಡಿಸ್ಕೊಟ್ಟು ಶುರು ಮಾಡ್ತೀವಿ ಆಮೇಲೆ ಇಲ್ಲಿ ಮುಂದೆ ಕ್ಲಿಯರ್ ಇದೆ ಹೌದಾ ಇಲ್ಲಿ ಮುಚ್ಕೊಂಡಿದೆ ಈಗ ತೆಗೆದ ಮೇಲೆ ನೀರು ಪಾಸ್ ಆಗಿಲ್ಲ ಆಗ್ತದೆ ಈಗ ಅದನ್ನ ತುಂಬಿದ್ರು ಸಹಿತ ಹೌದಲ್ಲ ಐದು ಆಗ್ತದೆ ನಿಮಗೂ ಹಾಂ ಮತ್ತೆ ಈಗ ತೆಗೆದ ಮೇಲೆ ಮತ್ತೆ ನೀರು ಅಲ್ಲಿ ನಿಂತ್ಕೊ ಬರಲ್ಲ ಇದು ಎಷ್ಟು ಬೇಕು ಅದು ಖಾಲಿ ಮಾಡಿಸ್ಬೇಕು ಹಚ್ಚಿಬಿಡ್ಬೇಕು ಆಮೇಲೆ ಇದಕ್ಕೆ 80 ಗೋಲ್ ಮಾಡಬೇಕಾದ್ರೆ ನಮ್ಮ ಒಂದು ಕಮ್ಮಿ ಗೋಲ್ ಮಾಡ್ತೀವಿ ಹೌದಾ ನಾವು ಹೇಳ್ತಾರಿಲ್ಲ 80 ಫೀಟ್ ಒಳಗೆ ಮಾರ್ಕ್ ಮಾಡ್ಕೊಂಡು 80 ಫೀಟ್ ಒಳಗೆ ಬದಲು ಮಾಡಿ ನೀರು ಬಂದಾಗ ಅಲ್ರಿ 80 ಫೀಟ್ ಒಳಗೆ ಬರ್ತೈತಿಲ್ಲ ಅದ್ರ ಮಾಡೋದು ತೊಂದರೆ ಅದಾನ ಮತ್ತು ಈ ಕಡೆ ಮಾಡೋದು ಆ ಕಡೆ ಮಾಡೋದು ಏನಾಗ್ತದೆ ಈ ಕಡೆ ಮಾಡೋದು ಮತ್ತೊಂದು ಸಿಟಿ ಮಾಡ್ಬೇಕಾ ಅದು ಸಿಟಿ ಮಾಡ್ಬೇಕಾ ಸಿಟಿ ಮಾಡೋಕ್ಕೆ ಸರಿ ಇದು ಅದು ಯಾವುದು ನೀವು ಆ ಬಾಟಮ್ ಲೆವೆಲ್ ನಾ ಕೊಡ್ತೀನಿ ಆ ಬಾಟಮ್ ಲೆವೆಲ್ ಕೊಡ್ತೀನಿ ನಾನು ಈಗ ಮೊನ್ನೆ ತಾನೇ ನಿಮಗೆಲ್ಲ 3 ಮಂದಿ ಕೊಡೋದು ನೀವು ಮತ್ತು ಅವಾಗ ತೋರಿಸಿದ್ದು ಈ ತಿಂಗಳು ಆಗತ್ತಿಲ್ಲ ನಮ್ಮ ರಸ್ತೆ ಮನೆ ಹೇಳಿದ್ರೆ ನಾನು ಚೆಕ್ ಮಾಡ್ಕೊಂಡು ಸ್ವಲ್ಪ ಬಂದ್ ನೀವು ಟೈಮ್ ಪಾಸ್ ಮಾಡೋದಿತ್ತಂದ್ರೆ ಕೆಲಸನೂ ಕಡಿಮೆ ಮಾಡಬೇಕು ಹೋಗೋಣ ಬರೋದು ಏನು ಸಮಸ್ಯೆ ಎಲ್ಲ ಮಾಡಿಕೊಡ್ತೀವಿ ಸರ್ ಬೇರೆ ಟಚ್ ಮಾಡಿದ್ರಿ ಈಗ ಗೌರ್ಮೆಂಟ್ ಪಾಸ್ ಆಗ್ತದೆ ಏನು ಸ್ಮೆಲ್ ಬರ್ತದೆ ಸ್ಮೆಲ್ ಅಲ್ಲಿ ಇದ್ದಿತ್ತು ಎಲ್ಲಿ ಮಾಡ್ಬೇಕಂತ ಅಲ್ಪ ಜ್ವರ ಆಯ್ತು ನೀರು ಹೊಡಿ ಅಲ್ಲಿ ಕೆಲಸ ಮಾಡಕತ್ತೀರಿ ಯಾರು ಮುಸಲ್ಮಾನರಿಲ್ಲಲ್ಲ ಆಗಿಲ್ಲ ಈಗ ಕೇಳಕತ್ತಾರ ಮಂದಿ ಮಾಡ್ತೀವಿ ಸರ್ ಕೆಲಸ ಸ್ಟಾರ್ಟ್ ಮಾಡಿದ್ವಿ ನಾವು ಚಾಲು ಮಾಡಿಸ್ಬೇಕು ಸಮಸ್ಯೆ ಇದೆ ರಾಜ್ ಕೌಲಿ ಏನು ಕೆಲಸ ಇತ್ತು ನಾನು ಸುಮಾರು ಇನ್ನು 10-15 ವರ್ಷದಿಂದ ಸತತ ಪ್ರಯತ್ನ ಮಾಡಿ ಒಂದು 7.5 ಕೋಟಿ ರೂಪಾಯಿದ ಬಾಕ್ಸ್ ಕಾಲ್ವೇಟನ್ನು ಮಾಡಿದ್ದು ಈಗ ಸುಮಾರು 3 ವರ್ಷದಿಂದ ನಮ್ಮ ಆಯುಕ್ತರಿಗೆ ಹೇಳಿ ಸಾಕಾಗಿತ್ತು ಅಂದ್ರೆ 3 ವರ್ಷದಿಂದ ಈ ಕಡೆ ಆ ಗುಡ್ಡಡ್ಗಿ ಮತ್ತು ಬಾಗವಾನ್ ಅವ್ರದ್ದು ಕೇಸ್ ನಡೀತಾ ಇದೆ ಅದಕ್ಕೆ ಒಂದು ನಮ ಹೇಳಿಕಿಸಿ ಯಾವುದೂ ಕೆಲಸ ಇಲ್ಲೇ ಮಾಡಕ್ಕೆ ತಯಾರಿಲ್ಲ ಮತ್ತು ಇದರ ಬಗ್ಗೆ ಈ ರಾಜ್ ಕೌಲಿ ಬಗ್ಗೆ ಸುಮಾರು 60 ಲಕ್ಷ ರೂಪಾಯಿ ಕಾಯ್ದಿಟ್ಟು ಟೆಂಡರ್ ಆಗಿದ್ದು ಆ ಕೆಲಸವನ್ನು ಕೂಡ ಇವತ್ತು ನಮ್ಮ
ನಗರ ಆಯುಕ್ತರಾದಂಥ ಮಕ್ಕಳಿಗೆ ಸಾಹೇಬರು ಆ ಫಂಡನ್ನು ಬೇರೆ ಕಡೆ ವರ್ಗಾಯಿಸಿದ್ದಾರೆ. ಆದ್ದರಿಂದ ನಮ್ಗೆ ತುಂಬ ನೋವು ತಂದಿದೆ. ಇವತ್ತು ನಾನು ಅವರಿಗೆ ಬೇಸರಾಗಿ ಎಲ್ಲ ಕರೆದಿದ್ದೆ. ಯಾಕಂದ್ರೆ ನಾನು ರೋಡ್ ಹಾಡಿಕೆಸಿ ಎಲ್ಲ ಜನರಿಗೂ ಸ್ಟ್ರೈಕ್ ಮಾಡಿ ಕೊಂಡಿರ್ಬೇಕನ್ನೋದು ಒಂದು ಇವತ್ತು ಪ್ಲಾನ್ ಇತ್ತು ನಮ್ದು. ಅವರು ನಿನ್ನೆ ಮಾತಾಡೋಣ ಎಲ್ಲ ತಮ್ಮ ಅಧಿಕಾರಿಗೆ ಕರ್ಕೊಂಡು ಬಂದು ಕಿಸಿ ಇದು ಮಾಡ್ಯಾರ. ಪದೇ ಪದೇ ಆ ಗುಡ್ಡಟಿಗೆ ಎತ್ಕಿಸಿ ಒಂದು ನೆವ ಹೇಳ್ಕೊತ ಅವರು ಈ ಜನರಿಗೆ ಮೋಸ ಮಾಡ್ಕೊತ ಬರ್ತಾ ಇದ್ದಾರೆ. ಆ ಜನರು ಇಂಥ ವಾಸನೆ ಒಳಗೆ ಯಾವ ರೀತಿಯಲ್ಲಿ ನಿಂದಿರ್ಬೇಕು ಅನ್ನೋದು ನಾವು ಅದು ವಿಚಾರ ಮಾಡುವಂಥ ಕೆಲಸ ಇದೆ. ಭಾಳಷ್ಟು ಕೆಲಸ ಉಳಿದಿದ್ದರಿಂದ ಈ ಮೇಯರ್ ಸುಮಾರು 10 ತಿಂಗಳಾಯ್ತು ಕೂತ್ಕಿಸಿ 10 ಲಕ್ಷ ರೂಪಾಯಿ ಕೆಲಸ ಅವ್ರು ಮಾಡಿದಂದ್ರೆ ಅವು ಬಹಿರಂಗವಾಗಿ ಬಂದು ಕಿಸಿ ಅವರು ಹೇಳಿ. ಮೊದಲೇನು ನಾವು ಇದ್ದಾಗ ಅವೆಲ್ಲ ಕೆಲಸ ಹಾಕಿದ್ದೀವಿ, ಏನಾದರೂ ಅದೇ ಕೆಲಸ ನಡೀತಾ ಇದೆ. ಆದ್ರಿಂದ ಇಲ್ಲಿ ಜನರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಮೊನ್ನೆ ತಾನೇ ತಾವು ಕಾಲೇಬಾಗ್ನಾಗೂ ನೋಡಿರಿ, ಕಾಲೇಬಾಗ್ನಾಗೂ ಅದೇ ಥರ ಕೆಲಸ ಅದ. ಕಾಲೇಬಾಗ್ನಾಗೂ ಹಾಕಿದ್ದು ಕೆಲಸ ಇನ್ನೂ ತನಕ ವರ್ಕ್ ಆರ್ಡರ್ ಕೊಡ್ತಾ ಇಲ್ಲ. ಅಲ್ಲೇನು ಸುಮಾರು ಜನರಿಗೆ SC/ST ಮಂದಿಗೆ ಆ ಫಂಡ್ SC/ST ಮೀಸಲಿಟ್ಟು ಫಂಡನ್ನು ಅಲ್ಲಿ ಯುಟಿಲೈಸ್ ಆಗಬೇಕಾಗಿತ್ತು, ಆಗಿಲ್ಲ. ಅಲ್ಲೇನು ಮಂದಿಗೆ ಭಾಳಷ್ಟು ತೊಂದರೆ ಅದ. ಈ ಏನು ಬಂದ್ ಕಿಸಿ ಇವತ್ತು ಕಮಿಷನರ್, SC ಅವರು, AW ಅವರು, JE ಅವರು ಎಲ್ಲರೂ ಕೂಡ ಬಂದು ವೀಕ್ಷಣೆ ಮಾಡಿದ್ದಾರೆ. ಇದು ಅತಿ ಅವಶ್ಯ ಅದ. ಇದು ಮಾಡ್ತೀವಿ ಇವತ್ತು ಪ್ರಾಮಿಸ್ ಮಾಡ್ಯಾರ. 2 ದಿವಸನಾಗ ಇದು ಕೆಲಸ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ದಾರೆ. 2 ದಿವಸನಾಗ ಕೆಲಸ ಪ್ರಾರಂಭ ಮಾಡಲಿಲ್ಲ ಅಂದ್ರೆ ನಮ್ಮ ವಾರ್ಡಿನ ಜನತೆಗೆ ತೋರ್ಕಿಸಿ ನಾನೇ ಸ್ವತಃ ರೋಡ್ ಮ್ಯಾಗ ಇಲ್ಲಿ ಕೂತ್ಕಿಸಿ ಪ್ರತಿಭಟನೆ ಮೂಲಕ ನಾನು ಇದು ಒಂದು ರೋಡ್ ಹಾಡಿ ನಾನು ಇದು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಅವ್ರಿಗೆ ಈಗಲೇ ಹೇಳಿದ್ದೀನಿ. ಆ ಪ್ರಕಾರ ಅವರು ಎಲ್ಲ ಡೈರೆಕ್ಷನ್ ಕೊಟ್ಟಾರ. ಎಲ್ಲ ಇದು ನಾಳೆನೇ ಕೆಲಸ ಪ್ರಾರಂಭ ಆಗ್ಬೇಕಂತ ಕಿಸಿ ನೋಡೋಣ. ಇನ್ನೂ 2 ದಿವಸ ನಾವು ಕಾಯ್ತು. 2 ದಿವಸ ಒಳಗಾಗಿ ಅವ್ರು ಏನಾದರೂ ಮಾಡಲಿಲ್ಲಪ್ಪ ಅಂದ್ರೆ ಅದಕ್ಕೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ. ಇಲ್ಲಿ ಡ್ರೈನೇಜ್ ಸಮಸ್ಯೆ ಭಾಳ ಐತಿ. ಆ ಡ್ರೈನೇಜ್ ಸಮಸ್ಯೆ ಸಲುವಾಗಿ ಮುಂದೆ ಇಲ್ಲಿ ವಾರ್ಡ್ ನಂಬರ್ 32 ನಾವು ಹೊಸ ಲೈನ್ ಕುಡಿಸ್ಲಿಕ್ಕೆ ಅದು ಒಂದು ಪ್ರಯತ್ನ ಮಾಡಿದ್ದೆ. ಅದನ್ನು ಕೂಡ ಲೈನ್ ಹಾಕ್ಲಕತ್ತಾರ. ಹಾಕಿದ್ರಿಂದ ಎಲ್ಲ ಡ್ರೈನೇಜ್ ಏನು ಬ್ಲಾಕ್ ಆಗ್ಯಾವ, ಡ್ರೈನೇಜ್ ಎಲ್ಲ ಕ್ಲಿಯರ್ ಆಗ್ಲಿಕ್ಕೆ ಸಾಧ್ಯತೆ ಅದ. ಅದರಿಂದ ಇವತ್ತೇನ ಈ ನೀರು ನಿಂತಿದ್ರಿಂದ ಇಲ್ಲಿ ಕೆಟ್ಟ ವಾಸನೆ ಇಡೀ ಬಿಜಾಪುರ ಜನತೆ ಹೋಗೋವರೆಗೂ ಬಿಸಿ ರೋಡ್ ಇದು. ಎಲ್ಲರೂ ಶಾಪ್ ಹಾಕಿ ಹೊಂಟಿದ್ದಾರೆ. ಆದ್ದರಿಂದ ನಾವು ಕಮಿಷನರ್ಗೆ ಇಲ್ಲಿ ಒಂದು 15 ನಿಮಿಷ 20 ಮಿನಿಟ್ ಇಲ್ಲಿ ನಿಂದಿರ್ಸೀನಿ. ಅವ್ರಿಗೂ ಅದು ಅರಿವು ಆಗೈತಿ. ಪ್ರಾಯಶಃ ಈ ಸಲ ಅವರು ಮಾಡ್ತಾರಂತ ನಂಬಿದ್ದೀನಿ. ಅವ್ರು ಅಕಸ್ಮಾತ್ ಇದು ಕೆಲಸ ಮಾಡಲಿಲ್ಲಪ್ಪ ಅಂದ್ರೆ ಇದೇ ಪೂರಾ ಮೇನ್ ರೋಡೇ ಹಾಡು ಬಿಟ್ಟು ಕಿಸಿ ನಾವು ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ನಾನು ಸಿದ್ಧತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಈಗ ವಿಜಯಪುರ ಸಿಟಿಯಲ್ಲಿ ಏನು ತೊಂದರೆ ಆಗಿದೆ, ಇದು ರಾಜಕಾಲು ಏನೈತಿ ಅತಿ ದೊಡ್ಡ ಪ್ರಾಬ್ಲಮ್ ಇಲ್ಲಿ ಈ ವಾರ್ಡ್ ನಂಬರ್ 34ರಲ್ಲಿ ಇದೆ. ಆದ್ರೆ ಏನೈತೆ ಅವ್ರು ಸಿಟಿ ಕೆಲಸ ಅಷ್ಟೇ ಮಾಡ್ಲಾತಾರೆ. ಇದು ಯಾಕೆ ಪೆಂಡಿಂಗ್ ಇಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಅವರು ಶಾಸಕರ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದ್ದಾರೆ ಕಮಿಷನರ್. ಆದ್ದರಿಂದ ಶಾಸಕರ ಉದ್ಘಾಟನೆ ಮಾಡಿದಂತ ಕೆಲಸನ್ನು 2 ವರ್ಷ ಹಿಂದೆ ಉದ್ಘಾಟನೆ ಮಾಡಿ ಹೋಗಿದ್ದಾನೆ ಶಾಸಕನೂ ಅರಿವು ಇಲ್ಲ, ಈ ಕಮಿಷನರ್ಗೂ ಅರಿವು ಇಲ್ಲ. ಆದ್ರಿಂದ ಈ ತರ ಅವ್ರು ಕೆಲಸ ಮಾಡ್ತಾ ಇಲ್ಲ. ಪ್ರಾಯಶಃ ಅವ್ರಿಗೆ ಏನಾದ್ರು ಈ ಜನತೆ ಬಗ್ಗೆ ಕಾಳಜಿ ಇತ್ತಂದ್ರೆ ಇನ್ನತನ ಇದು ಪೂಜೆ ಮಾಡಿ ಎಲ್ಲ ಉದ್ಘಾಟನೆ ಮಾಡಿ ಹೋಗಿದ್ದು 2 ವರ್ಷ ಆದ್ರೂ ಸಹಿತ ಇನ್ನೂ ತನಕ ಪ್ರಾರಂಭ ಆಗಿಲ್ಲ. ಬರೀ ಒಂದು ಯಾವ ಹೇಳ್ತಾರೆ ಅದು ಕೇಸ್ ಐತಿ. ಏನು ಕೇಸ್ ಇದೆ? ಕಾರ್ಪೊರೇಷನ್ ಮ್ಯಾಗ ಕೇಸ್ ಇದೆ. ಅವ್ರವ್ರ ವೈಯಕ್ತಿಕ ಕೇಸ್ ಅದು. ಆ ಭಾಗವಾನ್ ಅವ್ರ ಗುಡ್ಡೋಡಿಗೆ ಅವ್ರು ವೈಯಕ್ತಿಕ ಕೇಸ್, ಅವ್ರವ್ರು ಆಸ್ತಿ ಸಂಬಂಧ ಕೇಸ್ ಮಾಡ್ತದ. ನಮ್ಮ ಕೆಲಸ ಮಾಡಕ್ಕೆ ಏನು ತೊಂದರೆ ಅದ? ಈ ನಮ್ಮ ಕೇಸ್ ಮಾಡಕ್ಕೆ ಏನು ತೊಂದರೆ ಇಲ್ಲ. ಸೊ ಯಾಕೆ ಮಾಡ್ತಾ ಇಲ್ಲ? ಅದಕ್ಕೆ ಕಾರಣ ಹೇಳ್ಬೇಕಲ್ಲ. ಸುಮ್ಮನೆ ಕತ್ತಿ ಹೇಳ್ಕೊಂಡು ಕಿಸಿ ಈಗ ಮೊನ್ನೆ GB ಒಳಗೆ ಅದು ವಿಷಯನೇ ಇಲ್ಲ. ಆ ತಂದು ಕಿಸಿ ಆ ವಿಷಯ ತಂದು ಕಿಸಿ ಅದು 60 ಲಕ್ಷ ರೂಪಾಯಿ ಬೇರೆ ಕಡೆ ಫಂಡ್ ವರ್ಗಾಯಿಸಿದ್ದಾರೆ. ಅದು ಯಾಕೆ ವರ್ಗಾಯಿಸಿದ್ದಾರೆ ಅಂತ ನಾನು ಲೆಟರ್ ಕೊಟ್ಟಿದ್ದೀನಿ. ನಮ್ಮ ವಾರ್ಡ್ನಾಗಿಂದು 1 ರೂಪಾಯಿ ಹಾಕ್ಲಕ್ಕಾಗಿಲ್ಲ. ಈ BJP ಮೇಯರ್ ಕೂತಾಗಿಂದು 10 ಲಕ್ಷ ರೂಪಾಯಿ ಏನಾದರೂ ಯಾವ್ದು BJP ವಾರ್ಡ್ನಾಗಾರೆ ಕೆಲಸ ಮಾಡಿದ್ದಾನೆ ಅಂತ ಒಂದು ಪ್ರಮಾಣ ಮಾಡಬೇಕು. ಏನಾರು ಯಾವುದೇ ವಾರ್ಡ್ನಾಗ ಕೆಲಸ ಆಗೈತಿ ಅಂತ ಹೇಳ್ಬೇಕು. ನಾವು ಮೇಯರ್ ಇದ್ದಾಗ ಸ್ಯಾಂಕ್ಷನ್ ಮಾಡಿದ ಕೆಲಸ ಇನ್ನೂ ತನಕ ನಡೀತಾ ಇದೆ. ಅವ್ರು ಏನಾದ್ರು ಹೊಸದಾಗಿ ಏನಾದ್ರು ಕೆಲಸ ಮಾಡಿದ್ರ, ಎಲ್ಲರೂ ಓಪನಿಂಗ್ ಮಾಡಿದ್ರ, ನೀವೆಲ್ಲರೂ ನೋಡಿದ್ರ? ಏನಾದ್ರು ಅವ್ರು ಓಪನಿಂಗ್ ಮಾಡಿದ್ ನೋಡಿದ್ರ ನೀವು? ಯಾಕೆ ಕೆಲಸ ಮಾಡ್ತಾ ಇಲ್ಲ? ಸಾಕಷ್ಟು ಫಂಡ್ ಬರ್ತಾ ಇದೆ. ನಾವು ಇದ್ದಾಗ ಫಂಡ್ ಇದ್ದಿಲ್ಲ, ಯಾವುದು ಫಂಡ್ ಬಂದಿದ್ದಿಲ್ಲ. ಆದ್ರೂ ಸಹಿತ ನಾವು ಅಲ್ಲಿ ಕೆಲಸ ಮಾಡಿಸಿದ್ವು. ಇಂಥವು ಒಂದು ಬಹಳಷ್ಟು ಕಷ್ಟವಾಗಿದ್ದಾಗ ಜನರು ಅವ್ರಿಗೆ ಕೆಲಸ ಮಾಡಕ್ಕೆ ಇವ್ರಿಗೆ ಏನು ತೊಂದರೆ ಆಗ್ತಿದೆ? ಅವ್ರು ಅಕಸ್ಮಾತ್ ಇದು ಪಟ್ನಿ ಮಾಡಲಿಲ್ಲಪ್ಪ ಅಂದ್ರೆ ಇದ್ರ ಬಗ್ಗೆ ನಾವು ಉಗ್ರ ಹೋರಾಟ ನಾನೇ ಮುಂದಿಟ್ಟು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ಕಮಿಷನರ್ ಏನೈತಿ ಶಾಸಕರ ಕೈಗೊಂಬೆ ಆಗಿ ಕೆಲಸ ಮಾಡ್ಲಾತಾರ ಅಂತ ಹೇಳಿದ್ರು ಕೂಡ ಮತ್ತೆ ಅವ್ರಿಗೆ ಪದೇ ಅವ್ರಿಗೆ ತರ್ತಾ ಇದಾರೆ. ಯಾಕೆ ಗೊತ್ತಿಲ್ಲ. ಯಾಕೆ ತಂದಕ ಅವ್ರಿಗೆ 16 ಸಿಪಾಯಿ ಅದ ನಾವು ಅದಕ್ಕೆ ತೊಗೊಂಡ್ ಬರ್ತಾರ. ಅವರು ಅವರೇ ತರ್ತಾರ ಅಂದ್ರೆ ಏನದ? ಮತ್ತೆ ಅವ್ರ ಮಾತು ಕೇಳ್ತಾನೆ. ಅವ್ರು ಎಲ್ಲಿ ಹೇಳಿದಲ್ಲಿ ಮಾಡ್ತಾನೆ. ಈಗ ಇಲ್ಲೇ ಫಂಡ್ ತಗದ್ ಕಿಸಿ 21 ನಂಬರ್ ವಾರ್ಡ್ನಾಗ 1.5 ಕೋಟಿ ರೂಪಾಯಿ ಕೆಲಸ ಹಾಕಿದಾರೆ. ಅಲ್ಲಿ ಏನು ಅವಶ್ಯಕತೆ ಇತ್ತು? ಅಲ್ಲಿ ಯಾವ ಏರಿಯಾನಾಗ ಈಗ ನೀವು ಅಲ್ಲೇ ನೋಡಿ ಆಜಾದ್ ರೋಡಿಗೆ ನೋಡಿರಿ. ಅಲ್ಲಿ ಆಜಾದ್ ರೋಡಿಗೆ ಹೋಗೋ ಟೈಮ್ನಾಗ ಆಚೆ ಕಡೆ ಮಗ್ಗಲ್ ಸಲಾ ಬಜಾರ್ನಾಗ ಚಲೋ ರೋಡ್ ಇದ್ದಿದ್ದು ಹಾಡು ಕೆಸಿ ರೋಡ್ ಮಾಡಾಕತ್ತಾರ ಅಲ್ಲಿ. ಅಂದ್ರೆ ಯಾವ ರೀತಿ ಮನ್ಸಿಗೆ ಇವ್ರಿಗೆ ಮಾನಸಿಕತನ ಅದನ್ನ ಗೊತ್ತಾಕೈತಿ. ಅಲ್ಲಿ ಜನರಿಗೂ ಗೊತ್ತದ, ಅಲ್ಲಿ ಏರಿಯಾನಾಗೂ ಗೊತ್ತದ.
ಎಲ್ಲಿ ಚಲೋ ಬರಾಕಮಾನ್ ಬಲ್ಲಿ ಚಲೋ ರೋಡ್ ಇತ್ತು ಹಾಡಿ ಕೆಸಿ ಮತ್ತೆ ಅಲ್ಲಿ ಕಾಂಕ್ರೀಟ್ ಮಾಡಿಸಿದಾರೆ. ಎಲ್ಲಿ ಚಲೋ ರೋಡ್ ಅದಾವ ಅಲ್ಲಿ ಕೆಲಸ ಮಾಡಾಕತ್ತಾರ. ಎಲ್ಲಿ ರೋಡೇ ಇಲ್ಲ, ಇಲ್ಲಿ ಜುಮಾ ಮಸೀದ್ ರೋಡ್ನಿಗೆ ಹೋಗ್ರಿ ಅಲ್ಲಿ ಏನೂ ಮಾಡಾಕತ್ತಿಲ್ಲ. ಕಾಲೇಬಾಗ್ನಾಗ ಹೋಗ್ರಿ ಅಲ್ಲಿ ಏನೂ ಮಾಡಾಕತ್ತಿಲ್ಲ. ಯಾಕಂದ್ರೆ ಯೂರಿಯಾ ಕಮಿಷನರ್ ಇದ್ದಾಗ ಯೂರಿಯಾ ಸಹಿ ಹಾಕ್ಬೇಕಲ್ಲ, ಸಹಿ ಹಾಕ್ಲಾಗ್ತಾ ಇರಲಿಲ್ಲ. ಯಾವ್ದು ಕೆಲ್ಸಕ್ಕೆ ವರ್ಕ್ ಆರ್ಡರ್ ಕೊಡಾಕತ್ತಿಲ್ಲ. ನಾವು ಟೆಂಡರ್ ಹಾಕಿದ್ದು ವರ್ಕ್ ಆರ್ಡರ್ ಕೊಡಾಕ್ತಾ ಇಲ್ಲ ಕಮಿಷನರ್. ಯಾಕೆಪ್ಪ ಏನ್ ಕಾರಣ ಕೊಡಾಕತ್ತಿಲ್ಲ? ಪದೇ ಪದೇ ಈ ರೀತಿ ನೀವು ಮಾಡಿದ್ರೆ ನಾವು ಇದರ ಬಗ್ಗೆನೇ ಉಗ್ರ ಹೋರಾಟ ಮಾಡಲಿಕ್ಕೆ ನಾನು ಸದಾ ಸಿದ್ಧನದಿನಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.